ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2ರಲ್ಲಿ ಅಂದರೆ ಟೆಟ್ 2ಅಲ್ಲಿ ಕೇಳಬಹುದಾದಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು 2025-26ರ ಸಮಾಜ ವಿಜ್ಞಾನ 7ನೇ ತರಗತಿಯಲ್ಲಿ ಕೇಳಬಹುದಾದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಕಟ್ಟಿದಂತಹ ಸಮಾಜ ಬ್ರಹ್ಮ ಸಮಾಜ, ಆತ್ಮರಾವ್ ಪಾಂಡುರಂಗರವರದು ಪ್ರಾರ್ಥನಾ ಸಮಾಜ, ಜ್ಯೋತಿಬಾ ಫುಲೆ ಅವರದು ಸತ್ಯಶೋಧಕ ಸಮಾಜ, ಸ್ವಾಮಿ ದಯಾನಂದ ಸರಸ್ವತಿ ಅವರದು ಆರ್ಯ ಸಮಾಜ, ಸ್ವಾಮಿ ವಿವೇಕಾನಂದರವರದು ರಾಮಕೃಷ್ಣ ಮಿಷನ್, ಶ್ರೀ ನಾರಾಯಣ್ ಗುರು ಅವರದು ಶ್ರೀ ನಾರಾಯಣ್ ಧರ್ಮ ಪರಿಪಾಲನಾ ಯೋಗಂ, ಪಂಡಿತ್ ರಮಾಬಾಯಿ ಅವರು ರಚಿಸಿರುವಂಥದ್ದು ಮುಕ್ತಿ ಮಿಷನ್, ಸೈಯದ್ ಅಹಮದ್ ಖಾನ್ ರಚಿಸಿರುವಂಥದ್ದು ಹಾಲಿಗರ್ ಚಳವಳಿ. ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರೆಯುತ್ತೇವೆ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿಬಾ ಫುಲೆ ಅವರು. ಹೇಳಿ ಎದ್ದೇಳಿ ಗುರಿ ಮುಟ್ಟು ತನಕ ನಿಲ್ಲದಿರಿ ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದರವರು. ಹಾಲಿಗರ್ ಚಳವಳಿಯ ನೇತಾರರು ಸರ್ ಸೈಯದ್ ಅಹಮದ್ ಖಾನ್. ಶ್ರೀ ನಾರಾಯಣ್ ಗುರು ಸ್ಥಾಪಿಸಿದ್ದು ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಭಾರತದ ಕ್ರೈಸ್ತ ಸಮಾಜದ ಸುಧಾರಕಿ ಪಂಡಿತ್ ರಮಾಬಾಯಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಆನಿ ಬೆಸೆಂಟ್. ಯಾರ ಸಲಹೆ ಮೇರೆಗೆ ನರೇಂದ್ರನಾಥ್ ದತ್ತರ ಹೆಸರು ಸ್ವಾಮಿ ವಿವೇಕಾನಂದ ಎಂದು ನಾಮಕರಣ ಮಾಡಲಾಯಿತು? ಕ್ಷತ್ರಿಯ ರಾಜಾದಿತ್ ಸಿಂಗ್. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಾತ್ವಿಕ ಮಾರ್ಗದರ್ಶನಕ್ಕಾಗಿ ಯಾರನ್ನು ಸ್ವೀಕರಿಸಿದರು? ಜ್ಯೋತಿಬಾ ಫುಲೆ. ಅಧ್ಯಾಯ 6 ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷ್ ಇತಿಹಾಸಕಾರರು 1857ರ ಭಾರತೀಯ ಹೋರಾಟವನ್ನು ಸಿಪಾಯಿ ದಂಗೆ ಅಂತೇಳಿ ಪರಿಗಣಿಸ್ತಾರೆ. 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು VD ಸಾವರ್ಕರ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಇಬ್ಬರು ಮಹಿಳೆಯರು ಲಕ್ಷ್ಮೀಬಾಯಿ ಮತ್ತು ಹಜರತ್ ಮಹಲ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತದ ಚಕ್ರವರ್ತಿ ಎಂದು ಘೋಷಿಸಿದ ಭಾರತೀಯ ಸಿಪಾಯಿ ಎರಡನೇ ಬಹದ್ದೂರ್ ಶಾ. 1852ರಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆದ್ದ ಭಾರತದ ಮೊದಲ ಸಿಪಾಯಿ ಮಂಗಲ್ ಪಾಂಡೆ. 1857ರ ಹೋರಾಟವು ಮೊದಲು ಇಲ್ಲಿಂದ ಪ್ರಾರಂಭವಾಯಿತು, ಬ್ಯಾರಕ್ಪುರದಿಂದ ಪ್ರಾರಂಭವಾಯಿತು. 1857ರ ದಂಗೆ ಬ್ಯಾರಕ್ಪುರದಿಂದ ಮೊದಲ ಬಾರಿಗೆ ಪ್ರಾರಂಭವಾಗಿದ್ದಂಥದ್ದು. ಭಾರತೀಯ ಸಂಸ್ಥಾನಗಳನ್ನು ಆಕ್ರಮಿಸಲು ಬ್ರಿಟಿಷರು ಗವರ್ನರ್ ಜನರಲ್ ಲಾರ್ಡ್ ವೆಲ್ಲಿಸ್ಲಿ ಜಾರಿಗೆ ತಂದಂತಹ ಕುಟಿಲ ನೀತಿ ಸಹಾಯಕ ಸೈನ್ಯ ಪದ್ಧತಿ. ಜನಾಂಗೀಯ ಶ್ರೇಷ್ಠತೆಯ ಅಮಲಿನಿಂದ ಬ್ರಿಟಿಷರು ಭಾರತದಲ್ಲಿ ಆಚರಿಸಿದ ಸಿದ್ಧಾಂತ ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತ. 1857ರಲ್ಲಿ ಭಾರತೀಯ ಸೈನಿಕರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ದುರುದ್ದೇಶದಿಂದ ಬ್ರಿಟಿಷರು ಪರಿಚಯಿಸಿದ ರೈಫಲ್ಗಳಿಗೆ ಈ ಪ್ರಾಣಿಯ ಕೊಬ್ಬನ್ನು ಸವರಿಸಲಾಗಿತ್ತು, ಹಂದಿ ಮತ್ತು ಗೋವು. ಆಧುನಿಕ ಭಾರತದ ಇತಿಹಾಸದಲ್ಲಿ ಮೈಲುಗಲ್ಲಾದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷ 1857 ಮತ್ತು 1858. ಸಾಮಾನ್ಯ ಸೇವಾ ಸೇನಾ ಕಾಯ್ದೆ ಜಾರಿಗೆ ತಂದದ್ದು ಲಾರ್ಡ್ ಕ್ಯಾನಿಂಗ್. ಬಿಹಾರದಲ್ಲಿ ಡ್ಯಾಶ್ ಅವರ ನೇತೃತ್ವದಲ್ಲಿ ದಂಗೆಗಳು ಇದ್ದವು. ಕುಮಾರ್ ಸಿಂಗ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನು ತಂದವನು ಲಾರ್ಡ್ ಡಾಲ್ ಹೌಸಿ. 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಇಂಗ್ಲಿಷರು ಪರಿಚಯಿಸಿದ ಬಂದೂಕ ಎನ್ಫೀಲ್ಡ್ಸ್ ರೈಫಲ್ ಅಂತೇಳಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ಈಸ್ಟ್ ಇಂಡಿಯಾ ಕಂಪನಿಯು
ರಾಣಿ ವಿಕ್ಟೋರಿಯಾ ಆಡಳಿತದೊಂದಿಗೆ ಭಾರತದಲ್ಲಿ ಚುಕ್ಕಾಣಿ ಹಿಡಿದ ಬ್ರಿಟಿಷ್ ರಾಣಿಯಾಗ್ತಾಳೆ. ನಾನಾ ಸಾಹೇಬ್ ಕಾನ್ಪುರ, ಬೇಗಂ ಬೇಗಂ ಅಜಾದ್ ಮಹಲ್ ಲಕ್ನೋ, ಲಕ್ಷ್ಮೀಬಾಯಿ ಝಾನ್ಸಿ, ಭೀಮರಾವ್ ಮುಂಡರ್ಗಿ, ಬಾಬಾ ಸಾಹೇಬ್ ನರಗುಂದ, ವೆಂಕಟಪ್ಪ ನಾಯಕ ಸುರಪುರ, ಕುಮಾರ್ ಸಿಂಗ್ ಬಿಹಾರದವರು, ಸೇನಾಪತಿ ಭಕ್ತ ಖಾನ್ ದೆಹಲಿಯವರು. ಅಂದರೆ ಸ್ವಾತಂತ್ರ್ಯ 1857ರಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಮಹನೀಯರು ಯಾವ ಯಾವ ಸ್ಥಳಕ್ಕೆ ಸೇರಿದವರು ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್. ಇವು ಯಾವ ರೀತಿ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್, ಸ್ವಾತಂತ್ರ್ಯ ಚಳವಳಿ. ಭಾರತವನ್ನು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದವರು ಬ್ರಿಟಿಷರು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ದಾದಾಭಾಯಿ ನವರೋಜಿ ಅವರು ಪ್ರತಿಪಾದಿಸಿದರು. ಭಾರತೀಯರನ್ನು ಅನಾಗರಿಕರೆಂದು ಕರೆದ ಯುರೋಪಿಯನ್ನರು ಬ್ರಿಟಿಷರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸು 1885ರಲ್ಲಿ ಸ್ಥಾಪನೆ ಆಯಿತು. ಪ್ರಾರ್ಥನೆ, ಭಿನ್ನಹ ಮತ್ತು ಪ್ರತಿಭಟನೆ ನೀತಿಯನ್ನು ಬ್ರಿಟಿಷರ ಮುಂದೆ ಅನುಸರಿಸಿದವರು ಮಂದಗಾಮಿಗಳು. ಹಿಂದೂ ಮತ್ತು ಮುಸ್ಲಿಮರು ಇದನ್ನು ವಿರೋಧಿಸಿ ಪರಸ್ಪರ ರಕ್ಷಾಬಂಧನವನ್ನು ಕಟ್ಟಿಕೊಂಡರು. ಯಾರು? ಬಂಗಾಲದ ವಿಭಜನೆಯನ್ನು ವಿರೋಧಿಸಿ. ಭಾರತೀಯ ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಭಯೋತ್ಪಾದಕರು ಅಂತೇಳಿ ಕರೀತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರ ಮೂಲ ಮಂತ್ರವಾಗಿದ್ದ ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನದ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ. ಪಂಜಾಬಿನ ಸಿಂಹ ಎಂದು ಲಾಲ್ ಲಜಪತ್ ರಾಯ್ ಅವರನ್ನು ಕರೀತಾ ಇದ್ರು. ಬಂಗಾಳವನ್ನು ಮತೀಯ ಆಧಾರದ ಮೇಲೆ ಹಿಂದೂ ಮುಸ್ಲಿಂ ಎಂದು 2 ಭಾಗಗಳನ್ನಾಗಿ ಮಾಡಿ ವಿಭಜಿಸಿದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಡಾಲ್ ಹೌಸಿ. ಹಮರ ಸೋನಾ ಬಾಂಗ್ಲಾ ಗೀತೆಯನ್ನು ಪ್ರತಿಬಿಂಬಿಸುವ ಅಂಶ ಸಾಮಾಜಿಕ ನೀತಿ. ಬ್ರಿಟಿಷ್ ಆಡಳಿತದಲ್ಲಿ ಭಾರತೀಯರು ಶಾಸನ ಸಭೆಗಳನ್ನು ಪ್ರವೇಶಿಸಲು ಕಾರಣರಾದರು ಮಂದಗಾಮಿಗಳು. ಸೆರೆಮನೆಯಲ್ಲಿಯೇ ಗೀತರಹಸ್ಯ ಎಂಬ ಕೃತಿಯನ್ನು ಬರೆದ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರನಾಥ್ ತಿಲಕ್. 1909ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಯನ್ನು ಕಟ್ಟಲಾಯಿತು. ನೋಡ್ರಿ, ಅವರು ಬ್ರಿಟಿಷರದು ಡಿವೈಡೆಡ್ ಸಿಸ್ಟಮ್, ಭಾಗ ಮಾಡಬೇಕು, ಮುಸ್ಲಿಮರು ಮತ್ತು ಹಿಂದೂಗಳನ್ನು ಭಾಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸರ್ಕಾರಿ ಬರ್ಲಿಯ ಪ್ರಕಾರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಕೊಲ್ಲಲ್ಪಟ್ಟವರ ಸಂಖ್ಯೆ 379. 1885ರಲ್ಲಿ ಮಿತ್ರ ಮೇಳ ಎನ್ನುವ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ವಿನಾಯಕ ದಾಮೋದರ್ ಸಾವರ್ಕರ್. ಗಾಂಧೀಜಿ ಯಶಸ್ಸಿನ ಸೂತ್ರ ಸರಳತೆ, ಸಜ್ಜನಿಕೆ, ಸತ್ಯಸಂಧತೆ ಆಗಿದ್ದವು. ಗಾಂಧೀಜಿಯವರು ಬ್ರಿಟನ್ನಲ್ಲಿ ಕಾನೂನು ಪದವಿಯನ್ನು ಪಡೆದರು. ಗಾಂಧೀಜಿ ಭಾರತದ ರಾಜಕೀಯ ರಂಗವನ್ನು ಪ್ರವೇಶಿಸಿದ ವರ್ಷ 1919. ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ 2 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. 2ನೇ ಸಮ್ಮೇಳನ. ಖುದಾಯ್ ಖಿದ್ಮತ್ ಕಾರ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ವಾಯುವ್ಯ ಭಾರತದಲ್ಲಿ ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಖಾನ್ ಅಬ್ದುಲ್ ಕಲಾಂ ಆಜಾದ್. ಬ್ರಿಟಿಷರು ಭಾರತದ ಕಾಯ್ದೆಯ ಜಾರಿಗೆ ತಂದ ವರ್ಷ 1955. ಬ್ರಿಟಿಷರು ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 1935. ಇವರು ತಾನೊಬ್ಬ ಸಮಾಜವಾದಿ ಎಂದು ಗುರುತಿಸಿಕೊಂಡರು. ತಾತ್ವಿಕವಾಗಿ ಗಾಂಧಿಯ ಜೊತೆಗಿದ್ದವರು ನೆಹರು ಅವರು. 1934ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷದ ಮಹಾ ಕಾರ್ಯದರ್ಶಿಯಾಗಿದ್ದವರು ಜಯಪ್ರಕಾಶ್ ನಾರಾಯಣ್ ಗುರು ಅವರು. ಆದಿವಾಸಿಗಳು ಮೂಲತಃ ಏರುತ್ತಲೇ ತೊಡಗಿಕೊಂಡವರು ಕೃಷಿಕರು. ರಾಣಿ ಅಬ್ಬಕ್ಕದೇವಿ ಇವರ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸಿದಳು ಪೋರ್ಚುಗೀಸ್. ಮೈಸೂರು ಸಂಸ್ಥಾನದಲ್ಲಿ ಸುಧಾರಣಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಪ್ರಥಮ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಗಾಂಧಿ ಉಪ್ಪನ್ನು ಕೊಳ್ಳಿ ಎಂದು, ಇದರ ಬೆಲೆ 6 ತಿಂಗಳು ಶಿಕ್ಷೆ ಎಂದು ಹೇಳುತ್ತಾ ದಸ್ತಗಿರಿಯಾದ ಮಹಿಳೆ ಕಮಲಾದೇವಿ ಚಟ್ಟೋಪಾಧ್ಯಾಯ.
ಯಶೋಧಮ್ಮ ದಾಸಪ್ಪರು ಸ್ವಾತಂತ್ರ್ಯ ಚಳವಳಿನ ಕುರಿತು ಲೇಖನಗಳನ್ನು ಗುಟ್ಟಾಗಿ ಮುದ್ರಿಸಿ ಪ್ರಕಟಿಸಿದ ಪತ್ರಿಕೆ ಜ್ವಾಲೆ. ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವ ಮಹತ್ವವನ್ನು ಸಾರಿದವರು ಉಮಾಬಾಯಿ ಕುಂದಾಪುರ. ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಕ್ಯಾಬಿನೆಟ್ ಆಯೋಗವನ್ನು ಕಳಿಸಿದ್ದು 1946. 2 ಶತಮಾನಗಳ ಕಾಲ ಭಾರತವನ್ನು ಆರ್ಥಿಕ ಮತ್ತು ರಾಜಕೀಯವಾಗಿ ದುರ್ಬಲಗೊಳಿಸಿದವರು ಬ್ರಿಟಿಷರು. 1922ರಲ್ಲಿ ಜಿನ್ನಾ ಅವರು 14 ಅಂಶಗಳ ಬೇಡಿಕೆಯನ್ನು ಮುಂದಿಟ್ಟು ಈ ಬೇಡಿಕೆಗಳನ್ನು ಹೀಗೆನ್ನುವರು: ದಿಲ್ಲಿ ಘೋಷಣೆ. ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರ್ಕಾರವನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್. ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸುವ ಸಂವಿಧಾನಾತ್ಮಕ ಮಾರ್ಗ ಒಂದೇ ಸಾಧನೆ ಎಂದು ನಂಬಿದವರು ಅಂಬೇಡ್ಕರ್ ಅವರು. 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದಂಥ ಒಪ್ಪಂದ ಪುಣೆ ಒಪ್ಪಂದ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1852ರಲ್ಲಿ ನಡೆಯಿತು. ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಮೊದಲ ಅಧಿವೇಶನದಲ್ಲಿ 72 ಮಂದಿ ಭಾಗವಹಿಸಿದ್ದರು. ಮೊದಲನೇ ಮಹಾಯುದ್ಧ ಆರಂಭವಾದದ್ದು 1914ರಲ್ಲಿ. 1885 ಮತ್ತು 1905ರ ಕಾಲಘಟ್ಟದಲ್ಲಿ ಇದನ್ನು ಮಂದಗಾಮಿಗಳ ಕಾಲಘಟ್ಟ ಅಂತೇಳಿ ನಾವು ಕರಿತೀವಿ. ನೀವು ಫಸ್ಟು ನಾವೇನೆಲ್ಲ 10, 9, 8, 7 ಮತ್ತು 6ನೇ ತರಗತಿ ಏನು ವಿಡಿಯೋ ಮಾಡಿದ್ದೀನಿ ಇವನ್ನ ಫಸ್ಟು ನೀವು ಪುಸ್ತಕವನ್ನು ಒಮ್ಮೆ ಓದಿ ಅನಂತರ ನೀವು ಈ ಒಂದು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗಬೇಕು. 1905ರಿಂದ 1919ರ ಕಾಲಾವಧಿಯನ್ನು ನಾವು ತೀವ್ರಗಾಮಿಗಳ ಕಾಲಾವಧಿ ಅಂತ ಕರಿತೀವಿ. 1919 ಮತ್ತು 42ರ ಕಾಲಾವಧಿಯನ್ನು ನಾವು ಗಾಂಧಿ ಯುಗ ಅಂತ ಕರಿತೀವಿ. 1919ರಿಂದ 1947ರವರೆಗೆ ಅಂದರೆ ಸ್ವಾತಂತ್ರ್ಯ ಬರುವವರೆಗೂ ನಾವು ಗಾಂಧಿ ಯುಗ ಅಂತೇಳಿ ಕರಿತೀವಿ. 1906ರಲ್ಲಿ ಭಾರತದಲ್ಲಿ ಮುಸ್ಲಿಂ ಲೀಗ್ ಢಾಕಾದಲ್ಲಿ ಸ್ಥಾಪನೆ ಆಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಹೇರಿದ ಭಾರತದ ಮೊದಲ ಹುತಾತ್ಮ ಖುದೀರಾಮ್ ಬೋಸ್. ಇಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದವರು ಭಗತ್ ಸಿಂಗ್. 1869ರಲ್ಲಿ ಅಕ್ಟೋಬರ್ 2ರಂದು ಪೋರ್ಬಂದರ್ನಲ್ಲಿ ಗಾಂಧೀಜಿಯವರು ಜನಿಸ್ತಾರೆ. ಗಾಂಧೀಜಿಯವರು ಹೋರಾಟದ ವಿಧಾನವು ಅನ್ನು ನಾವು ಗಾಂಧಿಗಿರಿ ಅಂತ ಕರಿತೀವಿ. ಗಾಂಧೀಜಿ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮವನ್ನು 1919ರಲ್ಲಿ ಸ್ಥಾಪಿಸಿದರು. ಜಯಪ್ರಕಾಶ್ ನಾರಾಯಣರವರು ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಹುರಿದುಂಬಿಸಿದರು. ಚಂಪಾರಣ್ ಚಳವಳಿಯ ಮೂಲಕ ಮೊಹಮ್ಮದ್ ರಾಜೇಂದ್ರ ಪ್ರಸಾದ್ ರವರು ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು. ಮಲಬಾರ್ ಪ್ರದೇಶವನ್ನು ಮುಸ್ಲಿಮರು ಎಂದು ಕರೆಯುತ್ತಿದ್ದರು. ಮಹಮ್ಮದ್ ಅಲಿ ಜಿನ್ನಾ ರಾಣಿ ಅಬ್ಬಕ್ಕದೇವಿ ಮನೆತನಕ್ಕೆ ಸೇರಿದವರು ನೆಹರು ಅವರು. ಎಸ್ ನಿಜಲಿಂಗಪ್ಪನವರು ಮಂತ್ರಿಮಂಡಲದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದವರು. ಸೇವೆ ಸಲ್ಲಿಸಿದ್ದು ಎಲ್ಲಿಂದ ಎಲ್ಲಿಗೆ ಅಂದರೆ 1939ರಿಂದ 1945ರವರೆಗೆ ಸೇವೆ ಸಲ್ಲಿಸ್ತಾರೆ. ಪ್ರತ್ಯೇಕ ಮುಸ್ಲಿಂ ದೇಶಕ್ಕಾಗಿ ಅವರು ಪಟ್ಟು ಹಿಡಿದರು. ಮಹಮ್ಮದ್ ಅಲಿ ಜಿನ್ನಾ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರು ಅವರು ಆಗಿದ್ದರು. ಎರಡನೇ ಮಹಾಮಹಮ್ಮದ್ ಯುದ್ಧವು ರಿಂದ ರವರೆಗೆ ನಡೆಯಿತು ಅಂತಿದೆ. 1939ರಿಂದ 1945ರವರೆಗೆ ನಡೆಯಿತು. 1891 ಏಪ್ರಿಲ್ 14ರಂದು ಮಾಹೋ ಎಂಬ ಗ್ರಾಮದಲ್ಲಿ ಜನಿಸಿದವರು ಸುಭಾಷ್ ಚಂದ್ರ ಬೋಸ್ರವರು. ಗಾಂಧೀಜಿಯವರಿಗೆ ರಾಜಕೀಯ ಸ್ವಾತಂತ್ರ್ಯದ ಮೊದಲ ಆದ್ಯತೆಯಾಗಿ ಸಮಾಜದ ಸ್ವಾತಂತ್ರ್ಯದ ಮೊದಲ ಆದ್ಯತೆ ಆಗಿತ್ತು. ಅಸ್ಪೃಶ್ಯ ವರ್ಗದವರದು ಆಗಿತ್ತು. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ AMOM, ಫಾರ್ವರ್ಡ್ ಬ್ಲಾಕ್ ಪಕ್ಷ ಸುಭಾಷ್ ಚಂದ್ರ ಬೋಸ್.
ಬಿಪಿನ್ ಚಂದ್ರಪಾಲ್ ನ್ಯೂ ಇಂಡಿಯಾ ಅರವಿಂದರು. ಬಂಗಾಳದ ವಿಭಜನೆ 1905, ಬಂಗಾಳದ ವಿಭಜನೆ ರದ್ದು 1909. ನೈಟ್ಹುಡ್ ಪದವಿ ರವೀಂದ್ರನಾಥ್ ಠಾಗೋರ್. ಕೇಸರ್ ಎ ಹಿಂದ್ ಪದವಿಯನ್ನು ಯಾರು ಪಡೆದರು ಅಂತ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, ಗಣರಾಜ್ಯೋತ್ಸವ ಜನವರಿ 26. 1917 ಚಂಪಾರಣ್ಯ. 1919 ಗಾಂಧಿಯುಗ, ಗಾಂಧಿ ಸ್ವಾತಂತ್ರ್ಯಕ್ಕಾಗಿ ಬಂದಂಥದ್ದು. ದೇಶಬಂಧು ಚಿತ್ತರಂಜನ್ ದಾಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1909, ಇದಕ್ಕೂ ಕೂಡ ಬರ್ತೈತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತೇಳಿ ಹಾಕ್ಬೋದು. ಚೌರಿ ಚಾರಾ ದುರಂತ ನಡೆದಂತಹ ದಿನಾಂಕವನ್ನು ನಾವಲ್ಲಿ ನಮೂದಿಸಬೇಕು. ವಂದಿಸಿ ಬರೀರಿ. ಜಯಪ್ರಕಾಶ್ ನಾರಾಯಣ್ ಲೋಕನಾಯಕ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಬಾಲಗಂಗಾಧರ್ ತಿಲಕ್ ಲೋಕಮಾನ್ಯ. ಎಸ್.ಎನ್. ಹರ್ಡೇಕರ್ ಸೇವಾದಳ. ಮಹಮ್ಮದ್ ಅಲಿ ಜಿನ್ನಾ ಹಿಂದೂ ಮುಸ್ಲಿಂ ಏಕತೆಯ ರಾಯಭಾರಿ. ಫಸ್ಟು ಸೂರತ್ ತೊಡಕು. ಇವನ್ನೇನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ರಲ್ಲ, ಮೇಯ್ನ್ ಇಂಪಾರ್ಟೆಂಟ್ ಆಗ್ತವೆ ಇವು. ಸೂರತ್ ತೊಡಕು, ಆಮೇಲೆ ರೌಲಟ್ ಕಾಯ್ದೆ, ಮೋತಿಲಾಲ್ ನೆಹರು ಅವರ ವರದಿ, ಸೈಮನ್ ಆಯೋಗ, ಸಂಪೂರ್ಣ ಸ್ವರಾಜ್ಯ ಘೋಷಣೆ, ದಂಡಯಾತ್ರೆ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಸ್ವತಂತ್ರ ಭಾರತದ ರಚನೆ. ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಇತ್ತು ಎಂದು ವರ್ಣಿಸುವಂತಹ ಕೃತಿ ಕವಿರಾಜ ಮಾರ್ಗ. ಕರ್ನಾಟಕದ ಈ ಭಾಗದ ಜನರು ಏಕೀಕರಣದ ಆರಂಭಿಕ ಹೆಜ್ಜೆಯನ್ನು ದೃಢವಾಗಿ ಇಟ್ಟವರು ಮುಂಬೈ ಕರ್ನಾಟಕದ ಜನರು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿದ್ದರು. ಕರ್ನಾಟಕ ಏಕೀಕರಣ ಚಳವಳಿಯ ಪ್ರೇರಣೆ ನೀಡಿದಂತಹ ಅಂಶ ದಿನಪತ್ರಿಕೆ, ವಾರಪತ್ರಿಕೆ ಮತ್ತು ಸಾಹಿತ್ಯ ಕೃತಿಗಳು ಎಲ್ಲವೂ ಆಗಿರುವಂಥದ್ದು. ಸ್ವಾತಂತ್ರ್ಯೋತ್ತರದ ನಂತರ ಕನ್ನಡಿಗರು ಒಗ್ಗೂಡಿಸಲು ನಡೆದಂತಹ ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳು 3. 1973 ನವೆಂಬರ್ 2ರಂದು ಡಿ ದೇವರಾಜ ಅರಸರವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣವನ್ನು ಮಾಡ್ತಾರೆ. 1973 ನವೆಂಬರ್ 2ರಂದು ಲೋಕಸಭೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಚಳುವಳಿಯ ಮನೋಭಾವವನ್ನು ಹೊಂದಿದ ನಿರ್ಮಾಣದ ಪಕ್ಷ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪಕ್ಷ. ಕನ್ನಡ ಸಾಹಿತ್ಯ ಪರಿಷತ್ 1915ರಲ್ಲಿ ಸ್ಥಾಪನೆ ಆಯಿತು. ಕರ್ನಾಟಕದ ಕುಲ ಪುರೋಹಿತರು ಅಂತೇಳಿ ನಾವು ಹಾಲೂರು ವೆಂಕಟರಾಯರನ್ನ ಕರಿತೀವಿ. ರಾಜ್ಯ ಪುನರ್ವಿಂಗಡಣಾ ಆಯೋಗ 1955ರಲ್ಲಿ ಪ್ರಾರಂಭವಾಯಿತು. ವರದಿಯನ್ನು ಸಲ್ಲಿಸಿತು. ಕೇಂದ್ರ ಸರ್ಕಾರವು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವಿನ ಗಡಿ ವಿವಾದವನ್ನು ಅಧ್ಯಯನ ಮಾಡಲು ಮಹಾಜನ್ ಸಮಿತಿಯನ್ನು ರಚನೆ ಮಾಡಿತು. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. 1947ರ ಮೊದಲ ಭಾರತದಲ್ಲಿ ಡ್ಯಾಶ್ ಸಂಸ್ಥಾನಿಕ ರಾಜ್ಯಗಳಿದ್ದವು. ಇಡೀ ಭಾರತದಲ್ಲಿ 562 ರಾಜ್ಯಗಳು ಇದ್ದವು. ಬೇಡಲು ಕನ್ನಡ ದಾಸಯ್ಯ ಬಂದ್ಯ ಅಂತ ಹೇಳಿದವರು ಶಾಂತಕವಿ. ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದ್ದು ಕುವೆಂಪುರವರು. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಬಾಂಬೆ ಕರ್ನಾಟಕ, ಕಿತ್ತೂರು ಕರ್ನಾಟಕ. ವಿಧಾನಸೌಧ ಬೆಂಗಳೂರು, ಸುವರ್ಣಸೌಧ ಬೆಳಗಾವಿ. ವಿಶಾಲ ಮೈಸೂರು ರಾಜ್ಯ 1956. ಕರ್ನಾಟಕ ಎಂದು ನಾಮಕರಣಗೊಂಡಿದ್ದು 1973. ಕರ್ನಾಟಕದ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗಿದ್ದು 1890. ಬೆಳಗಾವಿ ಅಧಿವೇಶನ 1924. ಮಹಾಜನ್ ವರದಿ ಬಂದಿದ್ದು 1966. ಕರ್ನಾಟಕ ಸಭಾ 1916.
ಯಾರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಆರಂಭವಾಯಿತು ಅಂದರೆ ರಾ ಹ ದೇಶಪಾಂಡೆ. ಹುಲಿಯಾಳುಗೋಳೂರು ನಾರಾಯಣರಾವ್ ಅವರು ಯಾವ ಗೀತೆಯನ್ನು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂಥೇಳಿ ಗೀತೆಯನ್ನು ರಚಿಸಿದರು. ಆಲೂರು ವೆಂಕಟರಾಯರವರು ರಚಿಸಿದಂತಹ ಪುಸ್ತಕ ಕರ್ನಾಟಕದ ಗತ ವೈಭವ. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಯಾವ ಆಯೋಗದ ವರದಿಯ ಆಧಾರದ ಮೇಲೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು? ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿ ಮೇಲೆ. ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕಲಬುರಗಿ, ಬೀದರ್ ಮತ್ತು ರಾಯಚೂರು. ಕರ್ನಾಟಕದ ಸಮಾಜಮುಖಿ ಚಳವಳಿಗಳು. ಕರ್ನಾಟಕದಲ್ಲಿ ಪರಿಸರ ಜಾಗೃತಿ ಬೆಳವಣಿಗೆಯನ್ನು ಆರಂಭವಾದದ್ದು 20ನೇ ಶತಮಾನದ ಉತ್ತರಾರ್ಧದಲ್ಲಿ. ಪರಿಸರ ಚಳವಳಿ ಜಾಗತಿಕ ಮಟ್ಟದಲ್ಲಿ ಆರಂಭಗೊಂಡು ಕರ್ನಾಟಕವನ್ನು ತಲುಪಿದ್ದು 1970ರ ದಶಕದಲ್ಲಿ. ಭೂಮಿಯು ಎಲ್ಲರ ಅವಶ್ಯಕತೆಗಳನ್ನು ಪೂರೈಸುತ್ತಿದೆ, ಆದರೆ ದುರಾಸೆಗಳನ್ನಲ್ಲ ಎಂದು ಹೇಳಿಕೆ ನೀಡಿದವರು ಗಾಂಧೀಜಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ಈ ಕೆಳಕಂಡ ಚಳವಳಿಯನ್ನು ಆರಂಭಿಸಲಾಯಿತು. ಕನ್ನಡ ಉಳಿಸಿ ಚಳವಳಿ. ದಲಿತ ಚಳವಳಿಯ ನಿಜವಾದ ಮಂತ್ರ ಶಿಕ್ಷಣ, ಸಂಘಟನೆ, ಹೋರಾಟ. ಪರಿಸರ ಸಂರಕ್ಷಣೆಯ ಪಾಠ ಹೇಳಿಕೊಟ್ಟ ನಿಸ್ವಾರ್ಥ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ. ಭಾಷಾ ಸಮಿತಿಯ ಇವರ ಅಧ್ಯಕ್ಷತೆಯಲ್ಲಿ ರಚನೆ ಆಯಿತು. ವಿನಾಯಕ ಕೃಷ್ಣ ಗೋಕಾಕ್. ಗೋಕಾಕ್ ವರದಿ ಅನುಷ್ಠಾನಗೊಂಡಿದ್ದು 1982ರಲ್ಲಿ. ಇತರರ ಅನುಭವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ, ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ ಇಲ್ಲ. ಈ ಹೇಳಿಕೆಯನ್ನು ಹೇಳಿದವರು R.D. ಲಿಹ್ಯಾಂಗ್. ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ಈ ಜಿಲ್ಲೆಯಲ್ಲಿ ಆರಂಭಗೊಂಡಿತು, ಶಿವಮೊಗ್ಗ ಜಿಲ್ಲೆಯಲ್ಲಿ ಆರಂಭಗೊಂಡಿತು. ಭೂಮಿಯಲ್ಲಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳೇ ಪರಿಸರ. ಸಾಲುಮರದ ತಿಮ್ಮಕ್ಕ 284 ಮರಗಳನ್ನು ಸಾಕಿದ ತಾಯಿ. ಚಿಪ್ಕೋ ಚಳವಳಿಯಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಸುಂದರ್ಲಾಲ್ ಬಹುಗುಣ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವರ್ಷ 1975ರಲ್ಲಿ ಪ್ರಾರಂಭವಾಯಿತು. ನಮ್ಮ ದೇಶದ ಬೆನ್ನೆಲುಬು ರೈತರನ್ನು ಕರೆಯುತ್ತೇವೆ. ದಲಿತ ಸೂರ್ಯ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಣ್ಣಿಸುತ್ತೇವೆ. ಶಿವಮೊಗ್ಗದ ರೈತರ ಗೇಣಿಯ ಅಳತೆ ಮಾಡಲು ಬಳಸುತ್ತಿದ್ದ ಸಾಧನ ಕೊಳಗ. ಕಮಲಾಬಾಯಿ ಚಟ್ಟೋಪಾಧ್ಯಾಯ ಮಹಿಳಾ ಚಳವಳಿಗೆ ಹೆಸರಂತೆ ಆದವರು. MD ನಂಜುಂಡಸ್ವಾಮಿ ಅವರು ರೈತರ ಚಳವಳಿಗೆ ಹೆಸರಂತವರಾದವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಚಳವಳಿ. ಡಾಕ್ಟರ್ ರಾಜ್ಕುಮಾರ್ ಗೋಕಾಕ್ ಚಳವಳಿ. ಸುಂದರ್ಲಾಲ್ ಬಹುಗುಣ್ ಅಪ್ಪಿಕೋ ಚಳವಳಿ. ಕರ್ನಾಟಕದಲ್ಲಿ BA ಆನರ್ಸ್ ಪದವಿಯನ್ನು ಗಳಿಸಿದ ಮೊದಲ ಮಹಿಳೆ ರಂಗಮ್ಮ ಮತ್ತು ರುಕ್ಮಿಣಿ. ಬೆಂಗಳೂರಿನ ಪ್ರಥಮ ಮಹಿಳಾ ಮೇಯರ್ ಆಗಿದ್ದವರು ಇಂದಿರಮ್ಮ. ಸಾಲುಮರದ ತಿಮ್ಮಕ್ಕನಿಗೆ ದೊರೆತ ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ. ದಲಿತರಿಗೆ ಪ್ರತ್ಯೇಕ ಶಾಲೆಗಳನ್ನು ತೆರೆದ ಮೈಸೂರು ಮಹಾರಾಜರು 10ನೇ ಚಾಮರಾಜ ಒಡೆಯರ್. ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ನಾವು ಕಾಣುವ ಪ್ರಥಮ ರೈತರ ಹೋರಾಟ ಶಿವಮೊಗ್ಗದಲ್ಲಿ ಪ್ರಾರಂಭವಾಯಿತು. ಭಾರತದ ಕೋಗಿಲೆ ಎಂದು ನಾವು ಸರೋಜಿನಿ ನಾಯ್ಡನ್ನು ಕರೆಯುತ್ತೇವೆ. ಸ್ಥಳೀಯ ಸಂಸ್ಥೆಗಳಲ್ಲಿ 50% ಸ್ಥಾನವನ್ನು ಮಹಿಳೆಯರಿಗೆ ಕಾಯ್ದಿರಿಸಿದ ಆದೇಶವನ್ನು ಹೊರಡಿಸಿದ ಮೊದಲ ಭಾರತ ದೇಶದ ರಾಜ್ಯ ಕರ್ನಾಟಕ. ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ. ಭೂಮಿಯ ಹಿಡುವಳಿಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವಂತಹ ಕ್ರಮ ಭೂ ಸುಧಾರಣೆ. ಹಿಂದೆ ಭೂ ಮಾಲೀಕರ ಪರವಾಗಿ ಕಾನೂನುಗಳು ಇದ್ದಾವೆ ವಿನಃ ಇವರ ಪರವಾಗಿ ಇರಲಿಲ್ಲ, ಗೇಣಿದಾರರ ಪರವಾಗಿ ಇರಲಿಲ್ಲ.
ಭೂ ಸುಧಾರಣೆ ಮೂಲಕ ಸಮಾಜವನ್ನು ರೂಪಿಸುವ ಪ್ರಯತ್ನವನ್ನು ಈ ದಶಕದಲ್ಲಿ ಕಾಣ್ತೇವೆ. 1970 ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಲ್ಲಿ ಈ ಕಾನೂನು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. 1974 ಭೂ ಸುಧಾರಣಾ ಕಾಯ್ದೆ. ಭೂ ಹಿಡುವಳಿ ಬಗ್ಗೆ ಕ್ರಾಂತಿಕಾರಕ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಿದ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು. 1955 ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸು ಮಾಡಿದ ಸ್ಥಳೀಯ ಆಡಳಿತದ ವ್ಯವಸ್ಥೆಯ ಹಂತಗಳು 3. ಭೂ ಹಿಡುವಳಿ ಕಾನೂನಿನ ಪ್ರಕಾರ ಭೂಮಿಯ ಒಡೆಯರಾದವರು ಉಳುವವರು. ಭಾರತದಲ್ಲಿಯೇ ಪ್ರಥಮವಾಗಿ ಹಿಂದೂಗಳ ವರ್ಗಗಳ ಆಯೋಗ ನೇಮಕ ಮಾಡಿದ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇನಾಮ್ ಕಾಯ್ದೆ ಪದ್ಧತಿಯನ್ನು ಜಾರಿಗೆ ತಂದ ವರ್ಷ 1977. ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಅಧಿಕಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಪಂಚಾಯತ್ ರಾಜ್ಯ ವ್ಯವಸ್ಥೆ. 1 ಎಕರೆಗೆ 40 ಕುಂಟೆ. ಬಿ. ಡಿ. ಜತ್ತಿಯವರು ಭಾರತದ ಉಪರಾಷ್ಟ್ರಪತಿ ಆಗಿದ್ದರು. ಹಿಂದೂಗಳ ಆಯೋಗವು 1970ರಲ್ಲಿ ನೇಮಕವಾಯಿತು. 1921ರಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮೀಸಲಾತಿ ಆಜ್ಞೆ ಜಾರಿಗೆ ಬಂದಿತು. ಪಂಚಾಯತ್ ರಾಜ್ಯ ವ್ಯವಸ್ಥೆ ಆಡಳಿತದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೆ ಬಂದಿತು. 1974ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ ಅರಸರವರು. ಜಮೀನ್ದಾರಿ ಪದ್ಧತಿನ ನಿರ್ಮೂಲನೆಯ ಭಾಗವಾಗಿ 1955ರಲ್ಲಿ ಬಿ. ಡಿ. ಜತ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯಿತು. ನ್ಯಾ. ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ 1918ರಲ್ಲಿ ಭಾರತದಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಕ ಮಾಡಲಾಯಿತು. ನ್ಯಾಯಮೂರ್ತಿ ಮಿಲ್ಲರ್ ಅಂತ. 1970ರಲ್ಲಿ ನೇಮಕವಾದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಎಲ್. ಜಿ. ಅವಸೂರಿ. ಪಂಚಾಯತ್ ಆಡಳಿತ ವ್ಯವಸ್ಥೆಯ ಹಂತಗಳು. ಕರ್ನಾಟಕದ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರೂವಾರಿ ನಜೀರ್ ಸಾಬ್. ಮೈಸೂರು ಗ್ರಾಮ ಪಂಚಾಯಿತಿಯ ಅಧಿನಿಯಮವನ್ನು ಜಾರಿಗೆ ತಂದ ವರ್ಷ 1959. ಅವನೂರು ಆಯೋಗದ ಪ್ರಕಾರ ಜಾತಿಗಳ ಹಿಂದುಳಿದಿರುವಿಕೆಯನ್ನು ಗುರುತಿಸಲು ಮಾನದಂಡವನ್ನು ತೆಗೆದುಕೊಂಡಂತಹ ಪರೀಕ್ಷೆ SLC. ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ. ಅಂಚೆ ಮತ್ತು ತಂತಿ ವ್ಯವಸ್ಥೆ ಈ ಶತಮಾನದ ಕೊನೆಯವರೆಗೂ ಬಹುವಾಗಿ ಬಳಕೆಯಾಗುತ್ತಿದ್ದು ಸಂಪರ್ಕ ಮಾಧ್ಯಮವಾಗಿತ್ತು. 20ನೇ ಶತಮಾನ. ಅನಕ್ಷರಸ್ಥರು ಹಾಗೂ ಅಕ್ಷರಸ್ಥರನ್ನು ತಲುಪಿಸುವ ಪ್ರಭಾವಿ ಮಾಧ್ಯಮ ಮೊಬೈಲ್ ಆಗಿದೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಜಂಟಿಯಾಗಿ ಸೈಬರ್ ಪಾರ್ಕಿನ ಯೋಜನೆಯನ್ನು 2000ರಲ್ಲಿ ಪ್ರಾರಂಭ ಮಾಡಲಾಯಿತು. ಕರ್ನಾಟಕದಲ್ಲಿ ಜೈವಿಕ ತಂತ್ರಜ್ಞಾನ ಕೇಂದ್ರ ಕಾರವಾರದಲ್ಲಿದೆ. 2011ರಲ್ಲಿ ಕರ್ನಾಟಕದಲ್ಲಿ ಕೃಷಿಯನ್ನು ಅವಲಂಬಿಸಿರುವಂತಹ ಸಂಖ್ಯೆ 49%. ಕರ್ನಾಟಕದ ರಾಜ್ಯದ ಅರಣ್ಯ ಪ್ರದೇಶ 19ರಷ್ಟಿದೆ. ಗೃಹ ಕೈಗಾರಿಕೆಗಳೇ ದೇಶದ ಪ್ರಗತಿ ಪಥದತ್ತ ಕೊಂಡೊಯ್ಯುವಂತಹ ದೀವಿಟಿಕೆಗಳು ಎಂದು ಹೇಳಿದವರು ಗಾಂಧೀಜಿಯವರು. ಬೆಂಗಳೂರನ್ನು ನಾವು ಸಿಲಿಕಾನ್ ನಗರ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಜೈವಿಕ ತಂತ್ರಜ್ಞಾನದ ಪ್ರಸಿದ್ಧ ಬಯೋಕಾನ್ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದೆ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಾಣಿ ಕುರಿ. ಭಾರತದ ಬಹುತೇಕ ಕುಟುಂಬಗಳು ತಮ್ಮ ಬದುಕಿಗಾಗಿ ಕೃಷಿಯನ್ನು ಅವಲಂಬಿಸಿವೆ. ರೈತರಿಗೆ ತಿಳುವಳಿಕೆ ನೀಡಲು ಬಾನುಲಿ ಮತ್ತು ದೂರದರ್ಶನದಲ್ಲಿ ಕೃಷಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗ್ತದೆ. ಕರ್ನಾಟಕ ಸರ್ಕಾರವು 1996ರಲ್ಲಿ ತನ್ನದೇ ಆದ ಕೈಗಾರಿಕಾ ನೀತಿಯನ್ನು ರೂಪಿಸಿತು. ಜೈವಿಕ ತಂತ್ರಜ್ಞಾನದ ಪಾರ್ಕ್ಗಳನ್ನು ಬೆಂಗಳೂರು ಮತ್ತು ಧಾರವಾಡದಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟು ಪೌರನೀತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಉಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷ.
ನಮ್ಮ ದೇಶದಲ್ಲಿರುವಂತಹ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ 25. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಾಡುವ ಅಧಿಕಾರ ಉಪರಾಷ್ಟ್ರಪತಿಯವರಿಗೆ ಇದೆ. ಒಬ್ಬ ವ್ಯಕ್ತಿಯು ಒಂದು ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸರ್ವೋಚ್ಚ ನ್ಯಾಯಾಲಯ. ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿರುವಂತೆ ಅತ್ಯುನ್ನತ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ. ಭಾರತದ ಸುಪ್ರೀಂ ಕೋರ್ಟ್ ನವದೆಹಲಿ, ಕರ್ನಾಟಕದ ಹೈಕೋರ್ಟ್ ಧಾರವಾಡ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಪ್ರಧಾನಮಂತ್ರಿಗಳಿಗೆ ಇದೆ. ರಾಷ್ಟ್ರಪತಿಗಳಿರಬೇಕು ಅನಿಸುತ್ತಿದ್ದು. ಹಣ ಆಸ್ತಿ ವ್ಯವಹಾರಗಳ ಬಗ್ಗೆ ಸಿವಿಲ್ ನ್ಯಾಯಾಲಯವು ತೀರ್ಪು ನೀಡಿದರೆ, ಕೊಲೆ, ಕಳ್ಳತನ, ದರೋಡೆ ಮೊದಲಾದವುಗಳಿಗೆ ತೀರ್ಪು ನೀಡುವಂಥ ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಕಡಿಮೆ ಖರ್ಚಿನ ಶೀಘ್ರದಲ್ಲಿ, ಅಥವಾ ಇದು ಕ್ರಿಮಿನಲ್ ನ್ಯಾಯಾಲಯನೂ ಕೂಡ ಬರ್ತಿತ್ತಿಲ್ಲಿ. ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆಯ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವಂಥ ನ್ಯಾಯಾಲಯ ನಗರ ನ್ಯಾಯಾಲಯ. ರಕ್ಷಣಾ ಪಡೆಗಳು. ನಮ್ಮ ದೇಶದ ರಕ್ಷಣಾ ಪಡೆಗಳು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ಇವರಿಗೆ ನೀಡಲಾಗಿದೆ, ರಾಷ್ಟ್ರಪತಿಯವರಿಗೆ. ಭಾರತದ ಭೂಸೇನೆಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇದೆ. ಕಾರ್ಗಿಲ್ ಯುದ್ಧ 1999ರಲ್ಲಿ ನಡೆಯಿತು. ಭಾರತದ ರಕ್ಷಣಾ ಪಡೆಗಳ ಸರಿಯಾದ ಗುಂಪು ಭೂಸೇನೆ, ನೌಕಾಸೇನೆ ಮತ್ತು ವಾಯುಪಡೆ. ಭಾರತೀಯ ಭೂಸೇನೆಯ ಮುಖ್ಯಸ್ಥರನ್ನು ನಾವು ಜನರಲ್ ಅಂತ ಕರಿತೀವಿ. ರಾಷ್ಟ್ರೀಯ ರಕ್ಷಣಾ ಕಾಲೇಜು ನವದೆಹಲಿ, ಭಾರತೀಯ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನು. ಸೀಬರ್ಡ್ ನೌಕಾನೆಲೆ ಕರ್ನಾಟಕದಲ್ಲಿ ಇದೆ. ವಾಯುಪಡೆ ಏರ್ ಚೀಫ್ ಮಾರ್ಷಲ್, ನೌಕಾಪಡೆ ಅಡ್ಮಿರಲ್. ಆಡಳಿತದ ಅನುಕೂಲಕ್ಕಾಗಿ ವಾಯುಪಡೆಯನ್ನು 7 ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ. ಭಾರತ ದೇಶವು ಹೊಂದಿರುವಂತಹ ಭೂಗಡಿ ಮತ್ತು ಜಲಗಡಿ. ಭೂಗಡಿ 15,200 ಕಿಲೋಮೀಟರ್, ಜಲಗಡಿ 7,516.5 ಕಿಮಿ. ಭಾರತದ ಸೇನೆಯ ಸ್ಥಾನ 2ನೇ ಸ್ಥಾನ, ವಾಯುಪಡೆಯ ಸ್ಥಾನ 4ನೇ ಸ್ಥಾನ. ಕೆಳಗಿನಗಳಲ್ಲಿ ಯಾವುದು ಪೂರಕ ರಕ್ಷಣಾ ಪಡೆ ಆಗಿದೆ? ಗಡಿ ಭದ್ರತಾ ಪಡೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ರಾಷ್ಟ್ರಪತಿ ಆಗಿರುವಂಥದ್ದು. ಪೊಲೀಸ್ ಪಡೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುವಂತಹ ಪಡೆ ಗೃಹ ರಕ್ಷಕ ದಳ. ಸರ್ಕಾರಿ, ಖಾಸಗಿ ಕೈಗಾರಿಕೆಗಳ ಘಟನೆಗಳು ಮತ್ತು ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಒದಗಿಸುವಂತಹ ಸಂಸ್ಥೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ. NCCಯ ದೇಹವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು. 3 ರಕ್ಷಣಾ ಪಡೆಗಳು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ದಿನದಂದು ತಮ್ಮ ಸೇನೆಯ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತವೆ. ನೌಕಾಪಡೆಯ ಮುಖ್ಯ ಕಚೇರಿ ದೆಹಲಿ. ಗಡಿ ಭದ್ರತಾ ಪಡೆಯ ದೇಹವಾಕ್ಯ ನಮ್ಮ ಪ್ರಾಣ ಇರುವವರೆಗೂ ಕರ್ತವ್ಯ. ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕರ ಕಾರ್ಯಾಚರಣೆಗೆ ಸಹಾಯ ಮಾಡುವ ಘಟನೆ ಗಡಿ ರಸ್ತೆಯ ಸಂಘಟನೆ. ರಾಷ್ಟ್ರ ರಕ್ಷಣೆ ಹೊಣೆಗಾರಿಕೆಯನ್ನು ಮೂಡಿಸುವುದು NCCಯ ಪ್ರಮುಖ ಗುರಿಯಾಗಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ದೇಹವಾಕ್ಯ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಭಾರತವು ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ವಾಯುಪಡೆಯನ್ನು ಹೊಂದಿದೆ. ಭಾರತ ಮತ್ತು ನೆರೆಹೊರೆಯ ದೇಶಗಳು. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ. ಜಪಾನ್ ದೇಶವು ಭಾರತದ ನೆರೆಯ ದೇಶವಲ್ಲ. ಸಿಮ್ಲಾ ಒಪ್ಪಂದ 1972ರಲ್ಲಿ ನಡೆಯಿತು. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಆಗಿದ್ದರು. ಚೀನಾ ಅತಿಕ್ರಮಣದಿಂದಾಗಿ ನಿರಾಶ್ರಿತರಾಗಿ ಭಾರತಕ್ಕೆ ಬಂದ ಟಿಬೆಟಿನರಿಗೆ ಕರ್ನಾಟಕದಲ್ಲಿ ಆಶ್ರಯ ನೀಡಿದ ಸ್ಥಳಗಳು ಮುಂಡಗೋಡ ಮತ್ತು ಬೈಲುಕೊಪ್ಪ. ಸಾರ್ಕ್ ಸ್ಥಾಪನೆಯಾದ ವರ್ಷ 1985. ಸಾರ್ಕ್ ಸದಸ್ಯತ್ವ ಪಡೆದ ದೇಶ ಚೀನಾ. ಭಾರತದ ದಕ್ಷಿಣಕ್ಕೆ ಇರುವಂತಹ ದ್ವೀಪ ರಾಷ್ಟ್ರ ಶ್ರೀಲಂಕಾ.
ಬ್ರಿಟನ್ನಿನ ಧರ್ಮಗುರು ದಲೈಲಾಮಾ. ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 28. ಪಂಚಶೀಲ ಸೂತ್ರಕ್ಕೆ ಸಹಿ ಹಾಕಿದ್ದು 1954. ಭಾರತ ಮತ್ತು ಚೀನಾ ಗಡಿ ರೇಖೆ ಮ್ಯಾಕ್ ಮೋಹನ್ ಎಂದು ಕರೆಯುತ್ತೇವೆ. ಚಿತ್ಗಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರನ್ನು ನಾವು ಚೆಕ್ ಅಂತ ಕರಿತೀವಿ. ಸಾರ್ಕ್ ಇದರ ವಿಸ್ತೃತ ರೂಪ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರಿ ಸಂಘ. ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಅಕ್ಟೋಬರ್ 24, 1945. ವಿಶ್ವಸಂಸ್ಥೆ ಹೊಂದಿರುವಂಥ ಅಂಗಗಳು 6. ವಿಶ್ವಸಂಸ್ಥೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಇದರ ಪ್ರಮುಖ ಜವಾಬ್ದಾರಿಯಾಗಿದೆ. ಭದ್ರತಾ ಮಂಡಳಿದು. ಭದ್ರತಾ ಮಂಡಳಿಯು ಎಷ್ಟು ಜನ ತಾತ್ಕಾಲಿಕ ಸದಸ್ಯರನ್ನು ಹೊಂದಿದೆ? 10 ಜನರನ್ನು. ಧರ್ಮದರ್ಶಿ ಮಂಡಳಿಯನ್ನು ಈ ಪ್ರದೇಶಗಳ ಮೇಲ್ವಿಚಾರಣೆಗೆಂದು ರಚಿಸಲಾಗಿದೆ. ವ್ಯೂಹಾತ್ಮಕ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಸಂಸತ್ತಿನಲ್ಲಿ ಕಾರ್ಯನಿರ್ವಹಿಸುವಂಥ ಅಂಗ ಮಹಾಸಭೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಹೇಗ್ನಲ್ಲಿದೆ. ಪ್ರಧಾನ ಕಾರ್ಯಾಲಯದ ಆಡಳಿತ ನಿರ್ವಹಣೆಯನ್ನು ಮಾಡುವ ಮುಖ್ಯ ಅಧಿಕಾರಿ ಮಹಾ ಕಾರ್ಯದರ್ಶಿ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳನ್ನು ಘೋಷಿಸಿದಂಥ ವರ್ಷ ಡಿಸೆಂಬರ್ 10, 1948. ಯುನೆಸ್ಕೋ ಪ್ಯಾರಿಸ್. ಆಹಾರ ಮತ್ತು ಕೃಷಿ ಸಂಘ ರೋಮ್ನಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಜಿನಿವಾದಲ್ಲಿದೆ. ಯುನಿಸೆಫ್ ನ್ಯೂಯಾರ್ಕ್ನಲ್ಲಿದೆ. ಮಹಾಸಭೆಯು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳು 193. ಸುಡಾನ್ ದೇಶವು ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರವಾಗಿದೆ. ಭದ್ರತಾ ಮಂಡಳಿಯ ಒಟ್ಟು ಸದಸ್ಯರ ಬಲ 15. ನ್ಯೂಯಾರ್ಕ್ ಬಳಿಯ ಲೋಕ್ ಸಕ್ಸಸ್ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯವಿದೆ. ಲೋಕ್ ಸಕ್ಸಸ್. ಪ್ರತಿ ವರ್ಷ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯ ದಿನವನ್ನು ಆಚರಿಸಲಾಗ್ತದೆ. ಆಸ್ಟ್ರೇಲಿಯಾ. ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಮತ್ತು ಪ್ರಪಂಚದಲ್ಲಿ 7ನೇ ಭೂಖಂಡವಿದು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಖಂಡಕ್ಕೆ ಇರುವಂತಹ ಅನ್ವರ್ಥನಾಮ ಹೊಸ ಭೂಖಂಡ, ಮರುಭೂಮಿಯ ಭೂಖಂಡ, ಅತ್ಯಂತ ಸಮತಟ್ಟಾದ ಭೂಖಂಡ ಎಲ್ಲವೂ ಕೂಡ. ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡದಾದ ಸರೋವರ ಮೈದಾನ ತಟ್ಟೆ ಆಕಾರದಲ್ಲಿದೆ. ಭಾರತದ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದ ಆಸ್ಟ್ರೇಲಿಯಾದ ಪ್ರದೇಶ ಪಶ್ಚಿಮ ಪ್ರಸ್ಥಭೂಮಿ. ಆಸ್ಟ್ರೇಲಿಯಾ ಖಂಡದಲ್ಲಿ ಬ್ಲಾಕ್ ಹುಡ್ ನದಿ ಇದೆ. ಆಸ್ಟ್ರೇಲಿಯಾದ ಹೈರ್ ಸರೋವರದ ಪಶ್ಚಿಮದಲ್ಲಿ ಪ್ರಪಂಚದ ಅತಿದೊಡ್ಡ ಏಕಶಿಲೆ ಐರ್ಸ್. ಆಸ್ಟ್ರೇಲಿಯಾದಲ್ಲಿ ಋತು ಕಾಲಗಳು ಉತ್ತರಾರ್ಧ ಗೋಳಾರ್ಧ ವಿರುದ್ಧ ಅವಧಿಯಲ್ಲಿ ಏರ್ಪಡಲು ಕಾರಣ ದಕ್ಷಿಣ ಗೋಳಾರ್ಧದಲ್ಲಿ. ಈ ಕೆಳಕಂಡವುಗಳಲ್ಲಿ ಈ ಮರ ಆಸ್ಟ್ರೇಲಿಯಾದಲ್ಲಿ ಬೆಳೆಯುವ ಮರವಲ್ಲ. ಯಾವುದು ಅಂದರೆ ಬಾಳೆ. ಕಬ್ಬು ಹುಲ್ಲು ಎಂಬುದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಈ ಬಗೆಯ ಸಸ್ಯವರ್ಗ ಮರುಭೂಮಿಯ ಸಸ್ಯವರ್ಗ ಕಬ್ಬು ಹುಲ್ಲು ಅನ್ನೋದು. ಈ ಕೆಳಕಂಡಗಳಲ್ಲಿ ಸಸ್ತನಿ ಪ್ಲಾಟಿಪಸ್ ಕುರಿತು ತಪ್ಪಾದ ಮಾಹಿತಿ ಇದು ನವಿಲುಗಳಂತಹ ಸುಂದರ ಪಕ್ಷಿ ಅಂತಕ್ಕಂಥದ್ದು ತಪ್ಪಾದ ಮಾಹಿತಿ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂತಹ ಡಿಂಗೋ ಎಂಬುದು ಒಂದು ಕಾಡು ನಾಯಿ. ಆಸ್ಟ್ರೇಲಿಯಾದಲ್ಲಿ ಕೃಷಿ ಕ್ಷೇತ್ರ ಕಡಿಮೆ ಇರಲು ನೀರಾವರಿಯ ಕೊರತೆ, ಮಳೆಯ ಅಭಾವ, ಕೃಷಿ ಯೋಗ್ಯವಾದ ಭೂಮಿಯ ಕೊರತೆ, ಹಾಗಾಗಿ ಮೇಲಿನ ಎಲ್ಲವೂ. ಆಸ್ಟ್ರೇಲಿಯಾದ ಪ್ರಮುಖ ವೃತ್ತಿ ಕುಂಬಾರಿಕೆ. ಆಸ್ಟ್ರೇಲಿಯಾದ ವಾಯುಗುಣ ಕುರಿತು ಇಲ್ಲಿಯ ಚಂಡಮಾರುತವನ್ನು ಮಿಲಿ ವಿಲ್ಸನ್ ಎನ್ನುತ್ತಾರೆ. ಇಲ್ಲಿ ಮಳೆಯು ಮಾನ್ಸೂನ್ ಪ್ರಕಾರದಂತಿದೆ. ಎರಡೂ ಕೂಡ ಸರಿ. ಆಸ್ಟ್ರೇಲಿಯಾದ ಕೃಷಿ ಕುರಿತು ಈ ಹೇಳಿಕೆಯನ್ನು ಪರಿಶೀಲಿಸಿರಿ ಅಂತ ಇದೆ. ಇಲ್ಲಿ ಕೃಷಿ ಭೂಮಿ ಕಡಿಮೆ, ರೈಟ್. ಒಟ್ಟು ಜನಸಂಖ್ಯೆಯಲ್ಲಿ 44% ಭಾಗದಷ್ಟು ಜನರು ಮಾತ್ರ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಎರಡೂ ಸರಿಯಾದ ಹೇಳಿಕೆಗಳು. ಆಸ್ಟ್ರೇಲಿಯಾವನ್ನು ಅಪರೂಪದ ಪ್ರಾಣಿಯ ಪಕ್ಷಿಗಳ ನಾಡು ಎಂದು ಕರೆಯಲು ಕಾರಣ ಸುಮಾರು 60ರಷ್ಟು ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದೆಲ್ಲೂ ಸಿಗುವುದಿಲ್ಲ ಅಂತೆ. ಆಸ್ಟ್ರೇಲಿಯಾದ ಚಿನ್ನ ದೊರೆಯುವಂಥ ಕ್ಷೇತ್ರ
ನ್ಯೂ ಸೌತ್ ವೇಲ್ಸ್, ವಿಕ್ಟೋರಿಯಾ, ಕ್ವೀನ್ಸ್ಲ್ಯಾಂಡ್ ಎಲ್ಲ ಕಡೆನೂ ಸಿಗುತ್ತೆ. ಈ ಮೂರರಲ್ಲೂ ಸಿಗುತ್ತೆ. ಆಸ್ಟ್ರೇಲಿಯಾ, ನ್ಯೂ ಸೌತ್ ವೇಲ್ಸ್ ತಾಮ್ರ, ಕಾರ್ಪೋಟೇರಿಯನ್ ಕೊಲ್ಲಿ. ಆಸ್ಟ್ರೇಲಿಯಾ ನ್ಯೂ ಸೌತ್ ವೇಲ್ಸಿಯಲ್ಲಿ ತಾಮ್ರ ಸಿಗುತ್ತೆ. ಕಾರ್ಪೆಂಟ್ರಿನ್ ಕೊಲ್ಲಿಯಲ್ಲಿ ಮ್ಯಾಂಗ್ನೀಸ್ ಸಿಗುತ್ತೆ. ಆಸ್ಟ್ರೇಲಿಯಾದ ಜನಸಂಖ್ಯೆ ಕುರಿತು ಈ ಹೇಳಿಕೆ. ನ್ಯೂ ಸೌತ್ ವೇಲ್ಸಿ ಅತಿ ಜನಭರಿತ ಪ್ರಾಂತ್ಯ. ಉತ್ತರ ಪ್ರಾಂತ್ಯವು ಅತ್ಯಂತ ವಿರಳ ಜನರಿಂದ ಕೂಡಿದೆ. ಎರಡೂ ಸರಿಯಾಗಿವೆ. ಆಸ್ಟ್ರೇಲಿಯಾದಲ್ಲಿ ಗ್ರಾಮೀಣ ಜನಸಂಖ್ಯೆಗಿಂತ ನಗರ ಜನಸಂಖ್ಯೆಯ ಪ್ರಮಾಣ ಹೆಚ್ಚು. ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳೆರಡರಲ್ಲಿ ಪ್ರಪಂಚದಲ್ಲಿ ಅತಿ ಚಿಕ್ಕ ಭೂಖಂಡ ಆಸ್ಟ್ರೇಲಿಯಾ. ಹವಳದ ದಿಣ್ಣೆಗಳು ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತವೆ. ಅಂಟಾರ್ಟಿಕಾ. ಅಂಟಾರ್ಟಿಕಾ ಖಂಡಕ್ಕೆ ಸಂಬಂಧಿಸಿದಂತೆ ಇದರ ಭೂಮೇಲ್ಮೈ ಲಕ್ಷಣ ಬಹುಭಾಗ ಮಂಜುಗಡ್ಡೆಯಿಂದ ಮುಚ್ಚಿದೆ. ಈ ಪದರವು 1200 ಮೀಟರ್ಗಿಂತ ಹೆಚ್ಚು ಮಂದವಾಗಿದೆ. ಈ ಖಂಡ ಎಲ್ಲೆಲ್ಲಿಯೂ ಶ್ವೇತವರ್ಣಮಯವಾಗಿರುತ್ತದೆ. ಮೇಲಿನ ಎಲ್ಲವೂ ಕೂಡ ಸತ್ಯ. ಅಂಟಾರ್ಟಿಕ್ ಖಂಡದಲ್ಲಿ ಜೀವಿಗಳ ಪೋಷಣೆ ಕಷ್ಟ. ಅಂದರೆ ಅದು ಸಂಪೂರ್ಣ ಹಿಮಾವೃತದಿಂದ ಕೂಡಿದೆ. ಪ್ರತಿಕೂಲ ಶೀತ ಹವಾಮಾನ ಇದೆ. ವರ್ಷದಲ್ಲಿ 6 ತಿಂಗಳು ಬೆಳಕು ಮತ್ತು 6 ತಿಂಗಳು ಕತ್ತಲು ಇರುವುದರಿಂದ ಇಲ್ಲಿ ಯಾರೂ ಕೂಡ ಇರೋಕ್ಕಾಗಲ್ಲ. ಅಂಟಾರ್ಟಿಕ್ ಖಂಡದ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸದ ಪ್ರಾಣಿ ಆನೆ. ಅಂಟಾರ್ಟಿಕ್ದಲ್ಲಿ ಸೀಲ್ ಪ್ರಾಣಿ ಅಳಿವಿನ ಅಂಚಿನಲ್ಲಿ ಇವೆ ನಿರಂತರ ಬೇಟೆಯಿಂದಾಗಿ. ವೋಸ್ಟಾಕ್ ಸ್ಥಳಕ್ಕೆ ಸಂಬಂಧಿಸಿದಂತೆ ಇದು ಉತ್ತರ ಧ್ರುವಕ್ಕೆ ಸಮೀಪದಲ್ಲಿದೆ. ವೋಸ್ಟಾಕ್ ಸ್ಥಳಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಮಾಹಿತಿ ಇದು ಅಂತ. ಇದು ದಕ್ಷಿಣ ಧ್ರುವಕ್ಕೆ ಸಮೀಪವಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಿಸಿರುವಂಥ ಸ್ಥಳ ವೋಸ್ಟಾಕ್ ಸ್ಥಳ. ಇದು ಅಂಟಾರ್ಟಿಕಾ ಖಂಡದಲ್ಲಿದೆ. ಈ 3 ಕರೆಕ್ಟು, ಆದರೆ ಬಿ ಮಾತ್ರ ತಪ್ಪಾದ ಮಾಹಿತಿ. ಪೆಂಗ್ವಿನ್ಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಮಾಹಿತಿ ಏನಪ್ಪ ಅಂದರೆ ಪೆಂಗ್ವಿನ್ಗಳು ಅತ್ಯಂತ ಜೋರಾಗಿ ಹಾರಬಲ್ಲ ಪಕ್ಷಿ ಅನ್ನೋದು ತಪ್ಪಾದ ಮಾಹಿತಿ. ಅಂಟಾರ್ಟಿಕ್ ಖಂಡದ ಪ್ರಮುಖ ಅಂಶಗಳಲ್ಲಿ ತಪ್ಪಾದ ಅಂಶ ಯಾವುದು ಅಂತಂದರೆ ಇವೆಲ್ಲವೂ ಕೂಡ. ಅಮೆರಿಕದ ನೌಕಾಪಡೆ ಮುಖ್ಯಸ್ಥ ಚಾರ್ಲ್ಸ್ ವಿಲ್ಸ್ ಈ ಖಂಡವನ್ನು ಶೋಧಿಸಿದರು ಅನ್ನೋದು ತಪ್ಪು. ಬ್ರಿಟನ್ನಿನ ಜೇಮ್ಸ್ ಕ್ಲಾರ್ಕ್ ರಾಸ್ ಈ ಖಂಡದ ರಾಸ್ ಸಮುದ್ರ ಪತ್ತೆ ಹಚ್ಚಿದ ಅನ್ನೋದು ತಪ್ಪು. ಇಂಗ್ಲೆಂಡ್ ರಾಬರ್ಟ್ ಫಾಲ್ಕನ್ ಸ್ಕಾಟ್ ರಾಸ್ ಸಮುದ್ರವನ್ನು ದಾಟುವುದರಲ್ಲಿ ಯಶಸ್ವಿಯಾದ ಅನ್ನೋದು ಕೂಡ ತಪ್ಪು. ಇವೆಲ್ಲವೂ ಕೂಡ ಅಂಟಾರ್ಟಿಕ್ ಖಂಡದ ಪ್ರಮುಖ ಅಂಶಗಳಲ್ಲಿ ತಪ್ಪಾದ ಅಂಶಗಳಾಗಿರುವಂಥದ್ದು. ಅಂಟಾರ್ಟಿಕ್ ಖಂಡವನ್ನು ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಇರಿಸಿಕೊಳ್ಳಲು ಒಪ್ಪಂದವಾಗಿದೆ. ಈ ಒಪ್ಪಂದಕ್ಕೆ 12 ದೇಶಗಳು ಸಹಿ ಹಾಕಿವೆ. ಹಾಗಾದರೆ ಈ ಕೆಳಕಂಡ ಸಹಿ ಹಾಕದ ರಾಷ್ಟ್ರ ಭಾರತ. ಅಂಟಾರ್ಟಿಕಕ್ಕೆ ಸಂಬಂಧಿಸಿದಂತೆ ಭಾರತದ ಈ ಕೆಳಕಂಡ ಅಂಶ ಪರಿಶೀಲಿಸಿ. ಅಂಟಾರ್ಟಿಕಾದಲ್ಲಿ ಭಾರತ ಸ್ಥಾಪಿತದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ. ಅಂಟಾರ್ಟಿಕಾದಲ್ಲಿ ಭಾರತ ಸ್ಥಾಪಿತ ದ್ವಿತೀಯ ಸಂಶೋಧನಾ ಕೇಂದ್ರ ಮೈತ್ರಿ. ಭಾರತಿ ಎಂಬ ಭಾರತ ಅಂಟಾರ್ಟಿಕ್ ಖಂಡ ಸ್ಥಾಪಿಸಿದ ಯೋಜಿಸಿರುವಂಥ ತೃತೀಯ ಸಂಶೋಧನಾ ಕೇಂದ್ರ ಭಾರತಿ. ಮೇಲಿನ ಎಲ್ಲವೂ ಕೂಡ. ಅಂಟಾರ್ಟಿಕಕ್ಕೆ ಸಂಬಂಧಿಸಿದಂತೆ ವಾಷಿಂಗ್ಟನ್ DC ಎಲ್ಲಿ ಆದಂಥ ಒಪ್ಪಂದ. ಈ ಮೇಲಿನ ಎಲ್ಲವೂ ಕೂಡ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ. ಈ ಖಂಡಕ್ಕೆ ಸಂಶೋಧನೆಗೆಂದು ಬರುವವರು ಯಾವುದೇ ವರಜೀವಿ ಪ್ರಭೇದ ತರುವಂತಿಲ್ಲ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಪರೀಕ್ಷಿಸುವಂತಿಲ್ಲ. ಈ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿ ಆವರಿಸಿದೆ. ಇದು ಪ್ರತ್ಯೇಕ ಜಲರಾಶಿ ಅಲ್ಲ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳನ್ನು ಒಂದುಗೂಡಿಸುವಂತಹ ಭಾಗ. ಎರಡೂ ಕೂಡ ಸರಿ ಇರುವಂಥದ್ದು. ಶಿಕ್ಷಕರು ಅಂಟಾರ್ಟಿಕಾ ಖಂಡದ ಕುರಿತು ಪಾಠ ಮಾಡುವಾಗ ಈ ಖಂಡವನ್ನು ಶ್ವೇತಖಂಡ, ಹಿಮದ ಮರುಭೂಮಿ, ಶೀತಲಖಂಡ ಅಂಥೇಳಿ ಕೂಡ ಕರೀತಾರೆ. ಪೂರ್ವ ಅಂಟಾರ್ಟಿಕಾವನ್ನು ಗ್ರೇಟ್ ಅಂಟಾರ್ಟಿಕಾ ಎನ್ನಲು ಕಾರಣ ಇದು ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರ ಕಡೆಗೆ ಮುಖ ಮಾಡಿದೆ. ಇದು ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಎ ಮತ್ತು ಬಿ ಎರಡೂ ಸರಿ. ಅಂಟಾರ್ಟಿಕಾ ಖಂಡದಲ್ಲಿ ಜೀವಿಗಳ ಪೋಷಣೆ ಕಷ್ಟ. ಕಾರಣ
ಅಲ್ಲಿ ಈ ಖಂಡವು ಹಿಮಾವೃತವಾಗಿದೆ. ಪ್ರತಿಕೂಲವಾಗಿ ಶೀತ ಹವಾಗುಣ ಇದೆ. ವರ್ಷದಲ್ಲಿ 6 ತಿಂಗಳು ಕತ್ತಲು, 6 ತಿಂಗಳು ಬೆಳಕಿರುತ್ತದೆ. ಶಿಕ್ಷಕರು ಪಾಠ ಮಾಡುವಾಗ ನೀರು ಅತ್ಯಮೂಲ್ಯ. ಪ್ರಪಂಚದಲ್ಲಿ 90% ಭಾಗ ಸಿಹಿ ನೀರು ಈ ಖಂಡದಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಸಿಗುತ್ತದೆ. ಅಂಟಾರ್ಟಿಕಾ. ರಾಜು ತನ್ನ ಸ್ನೇಹಿತನಿಗೆ ಈ ಖಂಡ ಜನವಸತಿಗೆ ಯೋಗ್ಯವಾಗಿಲ್ಲ, ಬದಲಾಗಿ ಇದು ಕೇವಲ ವೈಜ್ಞಾನಿಕ ಸಂಶೋಧನೆಗೆ ಮೀಸಲಿಸಿದ ಖಂಡ. ಅಂಟಾರ್ಟಿಕಾ. ಗುರುಗಳು ಅಂಟಾರ್ಟಿಕಾದಲ್ಲಿ ಜೀವಿಗಳ ಪೋಷಣೆ ಬದಲು ಕಷ್ಟ. ಇಲ್ಲಿ ಪ್ರಮುಖ ಸಸ್ಯ ಇವಾಗಿದೆ: ಪಾಚಿ, ಶಿಲಾವಲ್ಕ, ಹವಾಸೆ. ಅಂಟಾರ್ಟಿಕಾದಲ್ಲಿ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸಬಲ್ಲ ಈ ಪ್ರಾಣಿ ಮಾತ್ರ ಜೀವಿಸುತ್ತದೆ: ಪೆಂಗ್ವಿನ್, ತಿಮಿಂಗಿಲ ಮತ್ತು ಸೀಲ್ ಮತ್ತು ಕ್ರೀಮ್ ಮೀನುಗಳು. ಪ್ರಪಂಚದಲ್ಲಿ 5ನೇ ದೊಡ್ಡ ಭೂಖಂಡ ಅಂಟಾರ್ಟಿಕಾ. ಇಲ್ಲಿಗೆ ಸಂಪೂರ್ಣವಾಗಿ 7ನೇ ತರಗತಿ ಮುಕ್ತಾಯವಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ 2025-26 ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಭಾಗ 1 ಮತ್ತು 2ಕ್ಕೆ 6ನೇ ತರಗತಿಯ ಸಂಪೂರ್ಣ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.